ಚನ್ನಪಟ್ಟಣ ತಹಶೀಲ್ದಾರ್ ಮೇಲೆ ರೌಡಿಗಳ ಅಟ್ಟಹಾಸ. ತಹಶೀಲ್ದಾರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಬಟ್ಟೆ ಬಿಚ್ಚಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ವಿವಸ್ತ್ರಗೊಳಿಸಿದ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ. 10 ಲಕ್ಷ ಹಣಕ್ಕೋಸ್ಕರ ತಹಶೀಲ್ದಾರ್ ಬಿಎನ್ ಗಿರೀಶ್ ಅವರಿಗೆ ಬ್ಲಾಕ್ ಮೇಲ್. ಚನ್ನಪಟ್ಟಣ ತಹಶೀಲ್ದಾರ್ ಬಿಎನ್ ಗಿರೀಶ್ ಮೇಲೆ ಹಲ್ಲೆ ಆರೋಪ. ರೌಡಿ ಶೀಟರ್ ಅನುಷ್, ಶೋಭರಾಜ್, ನವೀನ್ ಎಂಬುವರಿಂದ ಕೃತ್ಯ. ತಹಶೀಲ್ದಾರ್ ಸರ್ಕಾರಿ ವಸತಿ ಗೃಹದಲ್ಲೇ ನಡೆದಿರುವಂತಹ ಘಟನೆ ಇದು. ಆರೋಪಿಗಳ ಫೋಟೋಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜೂನ್ 29ರ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಆರೋಪಿ ಅನುಷ್, ಹಾಗೆಯೇ ನವೀನ್, ಮತ್ತೊಬ್ಬ ಶೋಭರಾಜ್, ಇಷ್ಟೂ ಮಂದಿಯೂ ಸೇರಿಕೊಂಡು ತಹಶೀಲ್ದಾರ್ ಮೇಲೆ ಹಲ್ಲೆಯನ್ನು ಮಾಡಿ ಅವರನ್ನು ವಿವಸ್ತ್ರಗೊಳಿಸಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಅದಾದಮೇಲೆ 10 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ರು. ನಮ್ಮ ಪ್ರತಿನಿಧಿ ಪ್ರಶಾಂತ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಪ್ರಶಾಂತ್, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ತಹಶೀಲ್ದಾರ್ ಅವರನ್ನ ಟಾರ್ಗೆಟ್ ಮಾಡಿ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ, ಏನು ವೈಷಮ್ಯ ಇತ್ತಂತೆ ಇವರಿಗೆ ತಹಶೀಲ್ದಾರ್ ಅವರ ಜೊತೆಗೆ? ದೃಷ್ಟಿ ಈ ನಿಟ್ಟಿನಲ್ಲೇ ಚನ್ನಪಟ್ಟಣ ಪೊಲೀಸರು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ಪರಿಚಯ ಇರುತ್ತಂತಹ ರೌಡಿ ಶೀಟರ್ ಅನುಷ್ ಮತ್ತು ಆತನ ಸ್ನೇಹಿತರಾದಂತಹ ಶೋಭರಾಜ್ ಹಾಗೂ ನವೀನ್ ಈ ಕೃತ್ಯವನ್ನ ಎಸಗಿರುವಂತದ್ದು. ಸಾಕಷ್ಟು ಅಟ್ಟಹಾಸವನ್ನು ಕೂಡ ಎಸಗಿರುವಂತದ್ದು. ಅದು ಕೂಡ ಒಂದು ತಾಲೂಕಿನ ದಂಡಾಧಿಕಾರಿ ತಹಸೀಲ್ದಾರ್ ಮೇಲೆ ಈ ರೀತಿ ಹಲ್ಲೆಯನ್ನ ಮಾಡ್ತಾರೆ, ವಿಡಿಯೋನ ಮಾಡ್ಕೊಂತಾರೆ, ಅವ್ರನ್ನ ವಿವಸ್ತ್ರಗೊಳಿಸ್ತಾರೆ, ಆನಂತರ ಬ್ಲಾಕ್ ಮೇಲ್ ಮಾಡ್ತಾರೆ ಅಂದ್ರೆ ಹೇಗೆ ಸಾಮಾನ್ಯ ಜನರಿಗೆ ರಕ್ಷಣೆ ಇರುತ್ತೆ ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಹಸೀಲ್ದಾರ್ ಬಿಎನ್ ಗಿರೀಶ್ ಅವರಿಗೆ ಜೂನ್ 29ರ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಈ ಒಂದು ಕೃತ್ಯವನ್ನು ಎಸಗಿರುವಂತದ್ದು. ಅದು ಕೂಡ ಅವರ ಒಂದು ಸರ್ಕಾರಿ ವಸತಿ ಗೃಹದಲ್ಲಿಯೇ ಕೂಡ ಪರಿಚಯ ಇರುವಂತ ಅನುಷ್ ಕೂಡ ಈ ಕೃತ್ಯವನ್ನು ಎಸಗಿರುವಂತದ್ದು. ಬೆಂಗಳೂರಿಂದ ವಾಪಸ್ ಮೈಸೂರಿಗೆ ತೆರಳುತ್ತಿದ್ದಂತ ಸಂದರ್ಭದಲ್ಲಿಯೇ ಅವರ ಮನೆಗೆ ಬಂದು ಮಾತಾಡಿಸ್ಬೇಕು ಅಂತ ಹೇಳ್ತಾನೆ. ಆ ನಂತರದಲ್ಲಿ ಇಲ್ಲೇ ನನಗೆ ಮದ್ಯವನ್ನ ಸೇವಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಾನು ಕೂಡ ಮನವಿಯನ್ನು ಮಾಡ್ಕೊಡ್ತಾನೆ. ಸಾಕಷ್ಟು 2 ವರ್ಷಗಳಿಂದ ಪರಿಚಯ ಇರುವಂತ ಹಿನ್ನೆಲೆಯಲ್ಲಿ ವಸತಿ ಗೃಹದಲ್ಲಿ ಅವರಿಗೆ ಮದ್ಯ ಸೇವನೆಗೆ ಅವಕಾಶ ಮಾಡಿಕೊಡ್ತಾರೆ. ಆ ನಂತರದಲ್ಲಿ ಇವ್ರಿಗೆ ಜ್ಯೂಸ್ ಕುಡಿಯಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಇವ್ರು ಜ್ಯೂಸ್ ಸೇವನೆ ಮಾಡಿದಾಗ ಪ್ರಜ್ಞೆ ತಪ್ತಾರೆ, ಬೆಡ್ ಮೇಲೆ ಮಲ್ತೀನಿ. ಆ ನಂತರದಲ್ಲಿ ನನ್ನ ಬಟ್ಟೆನೆಲ್ಲ ವಿವಸ್ತ್ರಗೊಳಿಸಿ ವಿಡಿಯೋನು ಕೂಡ ಮಾಡ್ಕೊಂಡಿದ್ದಾರೆ. ವಿಡಿಯೋ ಮಾಡ್ಕೊಂಡು ಜೊತೆಗೆ ನನ್ನ ಮೈ ಮೇಲಿದ್ದಂತ ಉಂಗುರ ಮತ್ತೆ ಚಿನ್ನದ ಸರವನ್ನು ಕೂಡ ಕಸ್ಕೊಂಡು ನನ್ನ ಸಾವಿಗೆ ನಾನೇ ಕಾರಣ ಅನ್ನುವಂತ ಒಂದು ಲೆಟರ್ ಕೂಡ ಬರ್ಸ್ಕೊಂತಾರೆ. ಈ ವಿಡಿಯೋ ಅಂದ್ರೆ ನೆಕೆಡ್ ಆಗಿರುವಂತ ವಿಡಿಯೋವನ್ನ ಲೀಕ್ ಮಾಡಬಾರ್ದು ಅಂದ್ರೆ 10 ಲಕ್ಷ ಕೊಡಬೇಕು ಅಂತಾನು ಕೂಡ ಡಿಮ್ಯಾಂಡ್ ಮಾಡ್ತಾರೆ. ಜೊತೆಗೆ ನನಗೆ ಮನ ಬಂದಂತೆ 3 ಸೇರಿ ಅಲ್ಲೇನು ಮಾಡಿದ್ದಾರೆ ಅಂತೇಳಿ ದೂರನ್ನು ಕೂಡ ಕೊಟ್ಟಿರಿ. ಸಂಬಂಧಪಟ್ಟಂತೆ ಈಗಾಗಲೇ ಒಬ್ಬ ಆರೋಪಿ ಅಂದ್ರೆ ಮೈಸೂರಿನಲ್ಲಿ ರೌಡಿ ಶೀಟರ್ ಆಗಿದ್ದಂತ ಅನುಷ್ ಅನ್ನೋ ಕಡೆ ಈಗಾಗಲೇ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು ಕೂಡ ತಹಸೀಲ್ದಾರ್ ಆದಂತವ್ರು ತಮ್ಮ ಸರ್ಕಾರಿ ವಸತಿ ಗೃಹಕ್ಕೆ ಇವ್ರನ್ನ ಅದು ರೌಡಿ ಶೀಟರ್ ಅಂತ ಗೊತ್ತಿದ್ರು ಕೂಡ ಆತನನ್ನ ಮಧ್ಯರಾತ್ರಿ ಕರ್ಸ್ಕೊಂಡಿದ್ಯಾಕೆ, ಕರ್ಸ್ಕೊಂಡ್ರು ಕೂಡ ವಸತಿ ಗೃಹದಲ್ಲೇ ಮದ್ಯ ಸೇವನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾಕೆ ಅನ್ನೋಂಥದ್ದು ಕೂಡ ಅನುಮಾನ ಕಾಡ್ತಾ ಇದೆ. ಈ ಎಲ್ಲಾ ಆಂಗಲ್ಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರಶಾಂತ್ ತಮ್ಮ ಮಾಹಿತಿಗಾಗಿ. ಇನ್ನು ಈ ಚನ್ನಪಟ್ಟಣದ ಒಂದು ಘಟನೆ ಬಗ್ಗೆ ಮಾತಾಡಲೇಬೇಕು. ಈ ಚನ್ನಪಟ್ಟಣದ ತಹಶೀಲ್ದಾರ್ ಗಿರೀಶ್ ಅವರ ಮೇಲೆ ರೌಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಗಿರೀಶ್, ನಾವು ಕೂಡ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ, ಈ ಮಕ್ಕಳುಗಳಿಗೆ SSLC ಪರೀಕ್ಷೆ ಬರೀಲಿಕ್ಕೆ ಹೆಂಗೆ ಪ್ರೇರಣೆಯಾಗಿದ್ರು ಅವರು ಅಂತ. ಮನೆಗೆ ಹೋಗಿ ಮಕ್ಕಳನ್ನ ಶಾಲೆ ಕರ್ಕೊಂಡ್ಬರ್ತಾ ಇದ್ರು. ಅಂಥ ವ್ಯಕ್ತಿಯ ಮೇಲೆ ರೌಡಿಗಳು ಹಲ್ಲೆ ಮಾಡಿದ್ದಾರೆ. ಅವ್ರಿಗೆ ಕೂಡಿಸಿ ಏನೋ ಡ್ರಗ್ ಹಾಕಿ ಈ ರೀತಿ ಎಲ್ಲವೂ ಕೂಡ ಆರೋಪಗಳು ಕೇಳಿ ಬರ್ತಾ ಇವೆ. ಏನೋ ಬೆರೆಸಿ ಕುಡಿಸಿದ್ರಂತೆ. ಅದು ಮೈಸೂರಲ್ಲಿ ಅವರು ತಹಶೀಲ್ದಾರ್ ಆದಂಥ ಸಂದರ್ಭದಲ್ಲೇ ಆಯ್ತಂತೆ. ಆವಾಗ ಬಟ್ಟೆ ಬಿಚ್ಚಿ ಇವರೆಲ್ಲ ಫೋಟೋ ಗೀಟೋ ತಗೊಂಡಿದ್ರಂತೆ. ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರಂತೆ. 10 ಲಕ್ಷ ಹಣಕ್ಕೋಸ್ಕರ ಇವರು ಬ್ಲಾಕ್ ಮೇಲ್ ಮಾಡಿದ್ರು ಅನ್ನುವಂಥದ್ದು. ಕೊನೆಗೆ ನೋಡೋ ತನಕ ನೋಡಿ ಬಿಎನ್ ಗಿರೀಶ್ ನೇರವಾಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದರು. ಈಗ ರೌಡಿ ಶೀಟರ್ ಅನುಷ್, ಶೋಭರಾಜ್ ಮತ್ತು ನವೀನ್ ಇವನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಈ ಎತ್ತರದ ಸ್ಥಾನದಲ್ಲಿರುವಂಥವ್ರು ಯಾರ ಸಹವಾಸ ಮಾಡ್ತೀವಿ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ನೀವೇನೇ ಒಳ್ಳೆ ಕೆಲಸ ಮಾಡಿರಿ, ಈ ಕೆಟ್ಟವ್ರು ಸಹವಾಸ ಮಾಡೋದ್ರಿಂದ ಎಲ್ಲವೂ ಕೂಡ ತೊಳ್ಕೊಂಡು ಹೋಗ್ಬಿಡುತ್ತೆ. ಈ ಗಿರೀಶ್ ತುಂಬ ಕಷ್ಟಪಟ್ಟು ಮೇಲ್ಗಡೆ ಬಂದಿರುವಂಥ ವ್ಯಕ್ತಿ. ಅವರು DDನಲ್ಲಿ ಕೆಲಸ ಮಾಡಿರುವಂಥವ್ರು, ಆ್ಯಂಕರಾಗಿ ಕೆಲಸ ಮಾಡಿದ್ದಾರೆ, ಕಷ್ಟಪಟ್ಟು ಓದ್ದವರು, ಬರೆದಿರುವಂಥವ್ರು. ಎಲ್ಲೆಲ್ಲಿ ಹೋದ್ರಲ್ಲ ಅಲ್ಲೆಲ್ಲ ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಈ ಕಡೆಗೆ ಮೈಸೂರು ಆಗಿರ್ಬೋದು, ಎಲ್ಲ ಕಡೆ ಒಳ್ಳೆ ಕೆಲಸ ಮಾಡಿರುವಂಥವ್ರು. ಆದರೆ ನೋಡಿ ಎಂಥ ಆಪಾದನೆಗಳು. ಇದಕ್ಕೆ ಸಂಬಂಧಪಟ್ಟಂಗೆ ವ್ಯಾಪಕ ತನಿಖೆ ಆಗಬೇಕು, ಸರಿಯಾದ ರೀತಿಯ ತನಿಖೆ ಆಗಬೇಕು.